ತಂಗಿ ಸುಭದ್ರ, ಅಣ್ಣ, ಈ ಅರಣ್ಯವು ಎಷ್ಟೊಂದು ಭೀಕರವಾಗಿರುವುದು. ಕಾಡಿನ ಮೃಗಗಳು, ಪಕ್ಷಿಗಳು ಮರದ ನೆರಳಿನಲ್ಲಿ ನಿಂತು ತಮ್ಮ ತಮ್ಮ ಶ್ರಮವನ್ನು ಪರಿಹರಿಸಿಕೊಡುತ್ತಿರುವು. ಹೌದಣ್ಣ. ತಂಗಿ ಸುಭದ್ರ, ಈ ರಥವನ್ನು ನಿಧಾನವಾಗಿಯೇ ನಡೆಸುವೆನು. ಹಾಗೆ ಆಗಲಿ. ತಂಗಿ ಸುಭದ್ರ, ನಿನಗೇನಾದರೂ ಆಯಾಸವಾಯಿತೆ? ಅಣ್ಣ, ಆಯಾಸವೇನಿಲ್ಲವಣ್ಣ, ಆದರೆ ಏಕೋ ಬಹಳ ಬೇಸರವಾಗುತ್ತಿರುವುದು. ಅಣ್ಣ, ಯಾವುದಾದರೂ ಒಂದು ಕಥೆಯನ್ನು ಹೇಳುವೆಯಾ? ತಂಗಿ, ಹಾಗಾದರೆ ಹಿಂದೆ ನಡೆದ ಕಥೆಯನ್ನು ಹೇಳಲು ಅಥವಾ ಮುಂದೆ ಬರುವ ಕಥೆಯನ್ನು ಹೇಳಲು? ತಂಗಿ, ಹಿಂದೆ ನಡೆದು ಹೋದ ಕಥೆಯನ್ನು ಕೇಳುವ ಇಚ್ಛೆ ನನಗಿಲ್ಲವಣ್ಣ, ಮುಂದೆ ನಡೆಯುವ ಕಥೆಯನ್ನು ಹೇಳುವೆಯಾ? ಹಾಗಾದರೆ ಹೇಳುವೆನು, ಕೇಳು. ತಂಗಿ, ಅಣ್ಣ, ಒಂದು ರಾಜ್ಯದಲ್ಲಿ ಇಬ್ಬರು ದೊರೆಗಳು. ಅವರಿಬ್ಬರು ಅಣ್ಣ ತಮ್ಮಂದಿರು. ಒಬ್ಬನಿಗೆ 100 ಜನ ಮಕ್ಕಳು, ಇನ್ನೊಬ್ಬನಿಗೆ 5 ಜನ ಮಕ್ಕಳು. ಇರುವರು ಸೇರಿ ಪಗಡೆಯಾಟವನ್ನಾಡುವರು. ಆ ಮಾಯಾದೂತದಲ್ಲಿ ಚಿಕ್ಕಪ್ಪನ ಮಕ್ಕಳನ್ನು ಸೋಲಿಸಿ ಕಾಡಿಗಟ್ಟು ಬಿಡುವರು. ಅವರು ವನವಾಸ, ಅಜ್ಞಾತವಾಸವನ್ನು ಮುಗಿಸಿಕೊಂಡು ಪುನಃ ರಾಜ್ಯಕ್ಕೆ ಬಂದು ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ಆ ದುರಾತ್ಮನು ತನ್ನಲ್ಲಿದ್ದ ದುರಾತ್ಮನ ಮಾತಿಗೆ ಕಿವಿಗೊಟ್ಟು ರಾಜ್ಯವನ್ನು ಯುದ್ಧ ಮಾಡಿ ಪಡೆಯಲಿ ಎಂದು ಹೇಳಿಬಿಡುವನು. ಆಗ ಯುದ್ಧವು ಪ್ರಾರಂಭವಾಗುವುದು. ಆ ಯುದ್ಧವು ಘೋರ ರೂಪವನ್ನು ತಾಳಿ 100 ಜನಗಳ ಕಡೆ 11 ಅಕ್ಷೋಹಿಣಿ ಸೈನ್ಯ ಹಾಗೂ 5 ಜನಗಳ ಕಡೆ 7 ಅಕ್ಷೋಹಿಣಿ ಸೈನ್ಯ, ಇವುಗಳಿಗೆ ಘರ್ಷಣೆಯುಂಟಾಗಿ 100 ಜನಗಳ ಕಡೆ ದಳಪತಿಯು ಚಕ್ರವ್ಯೂಹವನ್ನು ನಿರ್ಮಿಸುವನು. ಆಗ 5 ಜನಗಳ ಕಡೆ ವೀರನಾದ ಓರ್ವ ಸುಕುಮಾರನು ವ್ಯೂಹದ ಮಹಾದ್ವಾರವನ್ನು ಗುರುತಿಸಿ ಆಗ್ನೇಯ, ಸಂಮೋಹನ ಮುಂತಾದ ಅಸ್ತ್ರಗಳಿಂದ ಭೇದಿಸಿ ವಾಯುವ್ಯ ದಿಕ್ಕಿನಿಂದ ಪ್ರವೇಶಿಸುವನು. ತಂಗಿ ಸುಭದ್ರ, ಇದೇನಿದು? ನನ್ನ ತಂಗಿಯು ನಿದ್ರಾಪರವಶಳಾಗಿರುವಾಗ ನನ್ನ ಕತೆಗೆ ಈಕೆಯ ಗರ್ಭದಿಂದ ಪ್ರತಿಧ್ವನಿ ಬರುತ್ತಿರುವುದಲ್ಲ. ಇರಲಿ, ನನ್ನ ದಿವ್ಯ ದೃಷ್ಟಿಯಿಂದ ನೋಡುವೆನು. ಇವನೇ ಪಾಪಿಯ ವಿರಕ್ಷಕನು, ಇವನೇ ಪಾಪಿಯ ವಿರಕ್ಷಕನು, ಇವನು ಎನ್ನಂ ಜಯಿಸಲ್ ಮೂಡಿಗನು ಸೋದರಿಯ ಗರ್ಭಗಳು. ಆಹಾ, ಈ ಹಿಂದೆ ನಾನು ಉಕ್ಕಿನ ಮುಳ್ಳಿನ ಪಂಜರದಲ್ಲಿ ಬಂಧಿಸಿದ್ದ ಆ ಅಭಿರಾಕ್ಷಸನು ನನ್ನ ತಂಗಿಯ ಗರ್ಭಸಂಜ